ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮವಾದ ಸುಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತೋಂ ಕಾಮಧೇನತ. ಓಂ ಗುರುವೇ ಅತ್ಯಂತ ದಯಾಳುವೆ. ರಾಯರಿದ್ದಾರೆ 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 ಅನ್ನೋದು ಕೇಳೋದು ನಮ್ಮ ಕಿವಿಯಲ್ಲಿ ಯಾರೇ ರಾಯರ ಭಕ್ತರಲ್ಲಿ ಅವರ ಕಿವಿಯಲ್ಲಿ ಸದಾ ಓಡ್ತಾ ಇರುತ್ತೆ. ಯಾರು ಕಷ್ಟದಿಂದ ಕರೀತಾರೋ, ಯಾರು ನಿಷ್ಕಲ್ಮಶ ಭಕ್ತಿಯಿಂದ ರಾಯರನ್ನ ತಂದೆ ರಾಗಪ್ಪ ಬಾರಪ್ಪ ಅಂತ ಕರೀತಾರೋ, ಕರೆದಲ್ಲಿಗೆ ಬರುವರು ನಮ್ಮ ಗುರುರಾಯರು. ಯಾಕೆಂದರೆ ಕೆಲವರು ಅಲ್ಲಿರೋರ ಹತ್ರ ಎಲ್ಲ ಮಾತಾಡಿದಾಗ ಮಠದೊಳಗೆ ಹೇಳ್ತಾರೆ, ನೀವು ಅಲ್ಲೇ ಇದ್ದು ಕರೆದ್ರು ರಾಯರು ನಿಮ್ಮ ಜೊತೆ ಬರ್ತಾರೆ ಅಂತ. ನನಗಾದಂಥ ಅನುಭವ ತುಂಬ ಅನುಭವ ಆಗಿದೆ. ನಾನು ಇದರಲ್ಲಿ ಇದ್ದೆ, ಯಾವ ಸಮಯದಲ್ಲಿ ನನ್ನ ರಾಯರು ಕಾಪಾಡಿದ್ರು ಅನ್ನೋದು ನನಗೆ ಗೊತ್ತು. ನನಗೆ ಸ್ವಂತ ಅನುಭವ ಆಗಿದೆ. ಹಾಗಾಗಿ ಇವತ್ತಿನ ವಿಶೇಷ ಸುದ್ದಿ ರಾಯರಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ರಾಯರಿದ್ದಾರೆ ಅಂದರೆ, ಹಾವೇರಿಯ ಹೆಣ್ಣು ಮಗಳು ನಿಮಗೆಲ್ಲ ಗೊತ್ತಿರುತ್ತೆ. 7 ತಿಂಗಳಿಂದ ಕೋಮದಲ್ಲಿರ್ತಾಳೆ. ಆ ತಾಯಿ ನಡೆದಾಡಕ್ಕಾಗ್ತಾ ಇರಲ್ಲ. ಆದರೆ 3 ವಾರಗಳ ಹಿಂದೆ, ಹಾಗೆ ತುಂಬ ದಿನ ಆಗಿದೆ, 3 ವಾರಗಳ ಹಿಂದೆ ಹಾವೇರಿಗೆ ಸುಬೇಂದ್ರ ತೀರ್ಥರು ಗುರುಗಳು ರಾಯರ ಮಠಕ್ಕೆ ಬಂದಾಗ ಅವ್ರ ಮನೆಯವರು ಕರ್ಕೋಗಿ ಮಂತ್ರಾಕ್ಷತೆ ಎಲ್ಲ ಕೊಡಿಸಿರ್ತಾರೆ. ಚಮತ್ಕಾರ ನೋಡಿ. ವೈದ್ಯರು ಆಗಲ್ಲ ಅಂದಿದ್ದು ಗುರುವಿನಡೆಯಲ್ಲೇ ಆಯಿತು. ವೈದ್ಯ ಲೋಕಕ್ಕೆ ಕೈ ಬಿಟ್ಟಿದ್ದು ನಮ್ಮ ಗುರುರಾಯರು ಎಲ್ಲದೂ ನಾನೇ, ತಂದೆ ನಾನೇ, ತಾಯಿ ನಾನೇ, ಸರ್ವ ಡಾಕ್ಟ್ರು ನಾನು, ಎಲ್ಲದೂ ರೂಪದಲ್ಲೂ ನಾನು ಇರ್ತೀನಿ ಅನ್ನೋದು ಮತ್ತೊಂದು ಸಾಕ್ಷಿಯನ್ನು ನಾವು ಕಾಣಬೇಕಾಗುತ್ತೆ. 7 ತಿಂಗಳಿಂದ ಗೋಳಾಡ್ತಾ ಇದ್ದು ಹುಡುಗಿ ನಡೆದಾಡೋ ಸ್ಥಿತಿಗೆ ಬಂದಿದ್ದಾಳೆ. ಮಂತ್ರಾಕ್ಷತೆ ತಗೊಂಡು ಗುರುಗಳ ಹತ್ರ ಆಶೀರ್ವಾದ ತಗೊಂಡು ಅಂದರೆ ನಿಜವಾದ ಹೆಮ್ಮೆಯ ಸಂಗತಿ. ಹಾವೇರಿ ಹುಡುಗಿ ಇವತ್ತು ರಾಯರ ಆಶೀರ್ವಾದ ಪಡ್ಕೊಂಡು ಸಹಜ ಸ್ಥಿತಿಗೆ ಮರಳುವತ್ತ ಪಡೆದಿದೆ. ನೋಡಿ, ನಿಷ್ಕಲ್ಮಶವಾದ ಭಕ್ತಿ ಶ್ರದ್ಧೆಯಿಂದ ರಾಯರನ್ನು ಬೇಡಿದ್ರೆ ನಿಜವಾಗ್ಲೂ ಬಂದೇ ಬರ್ತೀನಿ ಅನ್ನೋದಕ್ಕೆ ಇದು ನಿಜವಾದ ಉದಾಹರಣೆ. ಎಷ್ಟೋ ಜನ ಬರ್ತಾರೆ, ಕೋಟ್ಯಾಂತರ ಜನ ಬರ್ತಾರೆ, ಕೋಟ್ಯಾಂತರ ಮನಸ್ಸುಗಳಿರ್ತವೆ. ಎಲ್ಲರನ್ನು ನೋಡ್ತಾರೆ ನಮ್ಮ ರಾಯರು. ಯಾರಿಗೇನು ಸಲ್ಲಬೇಕು ಅದು ಕೊಡ್ತಾರೆ. ಭಗವಂತ ಇವ್ರ ಹಣೆಯಲ್ಲಿ ಏನು ಬರೆದಿದ್ದಾನೆ, ಏನು ಕೊಡಬೇಕು ಅಂತ ಇದ್ದರೆ ಕೊಟ್ಟೇ ಕೊಡ್ತಾರೆ. ಶ್ರದ್ಧಾ ಮನಸ್ಸಿಂದ, ಒಳ್ಳೆ ಮನಸ್ಸಿಂದ, ನಿಷ್ಕಲ ಮನಸ್ಸಿಂದ ಬೇಡಿದ್ರೆ ರಾಯರು ಖಂಡಿತ ನಿಮ್ಮ ಇಷ್ಟ ಕಾಮನೆಗಳನ್ನು ಈಡೇರಿಸ್ತಾರೆ. ಈ ವಿಷಯ ನೋಡಿ, ಆ ಹುಡುಗಿ 7 ತಿಂಗಳಿಂದ ಆಸ್ಪತ್ರೆಯಲ್ಲಿದ್ದು ಆಗಲ್ಲ ಡಾಕ್ಟ್ರು ಅಂದು ನಡೆಯೋಕ್ಕಾಗ್ತಾಯಿದ್ದು ವೀಲ್ ಚೇರಲ್ಲಿ ಇದು ಮಾಡ್ತಾಯಿದ್ದು ಹುಡುಗಿ 3 ವಾರಗಳಲ್ಲಿ ರಾಯರ ಮಂತ್ರಾಕ್ಷತೆ ತಾಂಡ್ಮೇಲೆ ನಡೆದಾಡೋಕ್ಕಾಗ್ತಾಳೆ ಅಂದರೆ ನೋಡಿ, ವೈದ್ಯ ಲೋಕಕ್ಕೆ ಅಚ್ಚರಿ ಮೂಡಿಸೋದು. ಹಾಗೆ ಕಣ್ರಿ, ಭಗವಂತನ ಮುಂದೆ ಯಾವ ವಿಜ್ಞಾನ ಇದೆ ಇಲ್ಲ ಅಂತಲ್ಲ, ಭಗವಂತನ ಮುಂದೆ ಯಾವ ವಿಜ್ಞಾನನೂ ಇಲ್ಲ. ಭಗವಂತನೇ ಸರ್ವಸ್ವ. ಅದು ನಮ್ಮ ಸುಬೇಂದ್ರ ತೀರ್ಥರು ರಾಯರ ಒಂದು ಸ್ವರೂಪನೇ ಅಂತ ಹೇಳ್ಬೋದು, ನಡೆದಾಡುವ ರಾಯರು ಅಂತ ಹೇಳ್ಬೋದು. ಯಾಕೆ ಅಂದರೆ ಅವರ ಒಂದು ಭಕ್ತಾದಿಗಳನ್ನ ಇಷ್ಟಪಡೋ ರೀತಿ, ಭಕ್ತಾದಿಗಳು ಮಾಡ್ತಾ ಇರೋ ಸಕಲ ಸೌಕರ್ಯನ ಕೇಳಿದ್ರೆ ನಮ್ಮ ಜೀವನ ಪುಣ್ಯ ಅನಿಸುತ್ತೆ. ಹಿಂಗೆ ನಿಮಗೊಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ, ಮಳೆಯಲ್ಲಿ ಒಂದಿನ ಮಳೆ ಬಂದಾಗ ಬೇರೆ ಯಾರಾದರೂ ಬರ್ತಿದ್ರು ಗುರುಗಳು 12 ಗಂಟೆ ರಾತ್ರಿ ಆದರೂ ಬಂದು ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆ ಮಾಡಿ ಹೋಗ್ತಾರೆ ಅಂದರೆ ನಿಜವಾದ ಹೆಮ್ಮೆಯ ಸಂಗತಿ. ಮಂತ್ರಾಲಯಕ್ಕೆ ಹೋಗಿ ರಾಯರ ಜಪ ತಪ ಮಾಡಿ ರಾಯರ ಆರಾಧನೆ ಬರ್ತಾಯಿದೆ. ಸಾಗರೋಪದಿಯಲ್ಲಿ ಹೋಗಿ ರಾಯರ ಭಕ್ತಿಗೆ ಪಾತ್ರರಾಗಿ ಅಂತ ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದ್ದರೂ ದಯವಿಟ್ಟು ಕ್ಷಮಿಸಿ. ಹೋಗಿ ರಾಯರ ಆಶೀರ್ವಾದ ಪಡೀರಿ. ಬರೀ ಸೆಲ್ಫಿ ಹಿಡ್ಕೊಂಡು ಮಗದೊಂದು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಜಾಗೃತರು ಹೋಗಿ ಅಂಥ ಸ್ಥಳಕ್ಕೆ ಹೋಗೋದೇ ನಮ್ಮ ಪುಣ್ಯ ಕೆಲಸ. ರಾಯರ ಜಪ ತಪ ಮಾಡಿ. ಇನ್ನೊಂದು ನನ್ನ ಕಳಕಳಿಯ ಮನವಿ, ಹೋಗಿ ನಿಮ್ಮ ಇಷ್ಟ ಬಂದ ಕಡೆ ಇರಿ, ಎಲ್ಲಷ್ಟೇ ಆದರೆ ಯಥೇಚ್ಛವಾಗಿ ನಮ್ಮ ಮಠ ರಾಯರ ಮಠ, ನಮ್ಮ ಮಠ ರಾಯರ ಮಠ, ನಮ್ಮೆಲ್ಲರ ಮಠ ರಾಯರ ಮಠ. ನೀವೇನೇ ಖರೀದಿ, ಏನೇ ವಸ್ತುಗಳು ತಾಣಲಿ, ಏನೇ ಒಂದು ರೂಮ್ ಮಾಡಲಿ, ಮಗದೊಂದು ಏನಾದ್ರು ಮಾಡಿ, ಮಠದೊಳಗೆ ಸಂಬಂಧಪಟ್ಟ ವಿಚಾರದಲ್ಲೇ ಮಾಡಿ.
5 ರೂಪಾಯಿ 10 ರೂಪಾಯಿ 100 ರೂಪಾಯಿ 1000 ರೂಪಾಯಿ ಎಷ್ಟೋ ಜಾಸ್ತಿ ಹೊತ್ತಾಗಲಿ, ಎಷ್ಟೋ ಜನ ಭಕ್ತಾದಿಗಳಿಗೆ ಅನ್ನದಾನ ಆಗುತ್ತೆ, ಎಷ್ಟೋ ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣ್ಯಗಳಾಗುತ್ತೆ, ಎಷ್ಟೋ ಭಕ್ತಾದಿಗಳಿಗೆ ಸಕಲ ಸೌಕರ್ಯ ಸಿಗುತ್ತೆ. ಆಯಿತಾ, ಎಲ್ಲೋ ಹೊರಗಡೆ ಹೋಗಿ ಎಲ್ಲ ತಿಂದುಂಡು ಏನು ಮಾಡಿ ಮಠದ ಪ್ರಸಾದ ಸ್ವೀಕರಿಸಿ. ಪರಮ ಭೋಜನ ಕಣ್ರಿ, ಪರಮ ಭೋಜನ ಕ್ಷೀರ ಸಾಗದ ಖೀರು ನಮ್ಮ ರಾಯರ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಸಿಗುವಂಥ ಖೀರು. ಮನೆಯಲ್ಲಿ ನೀವು 100 kg ತುಪ್ಪ 100 kg ಬಾದಾಮ್ ಹಾಕಿದ್ರು ಆ ಟೇಸ್ಟ್ ಬರಲ್ಲ. ಆ ಥರ ಕ್ಷೀರ ಸಾಗರದ ಖೀರು ರಾಯರ ಪ್ರಸಾದ ಸ್ವೀಕರಿಸಿ. ಆದಷ್ಟು ಭಕ್ತಾದಿಗಳು, ಆದಷ್ಟು ಎಲ್ಲರೂ ಮಠಕ್ಕೆ ಆದಂಥ ಸಂಬಂಧಪಟ್ಟಂಥ ಇದರಲ್ಲೇ ವಸ್ತುಗಳು ಖರೀದಿಸಿ ಮಠಕ್ಕೆ ಸಂಬಂಧಪಟ್ಟಂಥದ್ರಲ್ಲೇ ರೂಮ್ಗಳನ್ನು ಹೆಚ್ಚಾಗಿ ಬಳಸಿ ಮಠಕ್ಕೆ ಹೆಚ್ಚಿನ ಆದಾಯ ಹೋಗಲಿ. ನಮ್ಮ ಮಠ ರಾಯರ ಮಠ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದ್ದು ದಯವಿಟ್ಟು ಕ್ಷಮಿಸಿ, ಹರಿಸಿ ಕಾಪಾಡಿ ಅಂತ ಹೇಳ್ತಾ, ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.